ಬಾನು ಮುಷ್ತಕ್ ದಸರಾ ಉದ್ಘಾಟನೆ ಹೆಚ್ಚಾದ ಆಕ್ಷೇಪ. ಇದೀಗ ದಸರಾ ಉದ್ಘಾಟನೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆಯನ್ನ ಮಾಡಲಾಗ್ತಾ ಇದೆ. ಕೈ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಈವರೆಗೆ 3 ಪಿಐಎಲ್ ಸಲ್ಲಿಕೆ ಮಾಡಲಾಗಿತ್ತು. ಸರ್ಕಾರ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ಕೂಡ ನೀಡಿ ಎಚ್ಎಸ್ ಗೌರವ್ ಎಂಬುವವರಿಂದ ಮತ್ತೊಂದು ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ಬಾನು ಮುಷ್ತಕ್ಗೆ ಆಹ್ವಾನದಿಂದಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆಯಾ? ಹಿಂದೂ ಧರ್ಮದ ಪ್ರಕಾರ ದಸರಾ ಉದ್ಘಾಟನೆ ನಡೆಯಬೇಕು. ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಕೆ ಮಾಡಿರುವಂಥದ್ದು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಉದ್ಯಮಿ ಗಿರೀಶ್ ಕುಮಾರ್, ಆರ್ ಸೌಮ್ಯ ಎಂಬುವವರಿಂದಲೂ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಬಾನು ಮುಷ್ತಕ್ ದಸರಾ ಉದ್ಘಾಟನೆ ಹೆಚ್ಚಾಗಿದೆ. ಇದೀಗ ಆಕ್ಷೇಪಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ದಸರಾ ಉದ್ಘಾಟನೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಇದೀಗ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಎಚ್ಎಸ್ ಗೌರವ್ ಎಂಬುವವರಿಂದ ಮತ್ತೊಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹಿಂದೂ ಧರ್ಮದ ಪ್ರಕಾರ ದಸರಾ ಉದ್ಘಾಟನೆ ನಡೆಯಬೇಕು. ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಹೈಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಉದ್ಯಮಿ ಗಿರೀಶ್ ಕುಮಾರ್, ಆರ್ ಸೌಮ್ಯ ಎಂಬುವವರಿಂದಲೂ ಕೂಡ ಪಿಐಎಲ್ ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು. ಕೈ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಈವರೆಗೆ 3 ಪಿಐಎಲ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ದಸರಾ ಉದ್ಘಾಟನೆಯ ಪ್ರಶ್ನಿಸಿ ಇದೀಗ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥದ್ದು ಪಿಐಎಲ್ ಅನ್ನ. ಸರ್ಕಾರ ಆದೇಶವನ್ನ ವಾಪಸ್ ಪಡೆಯುವಂತೆ ನಿರ್ದೇಶನ ನೀಡಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಹಿಂದೂ ಧರ್ಮದ ಪ್ರಕಾರ ದಸರಾ ಉದ್ಘಾಟನೆ ನಡೆಯಬೇಕು ಅನ್ನುವಂತಹ ಇಚ್ಛೆ, ಹಾಗೆ ಬಾನು ಮುಷ್ತಕ್ ಅವರು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಇದೀಗ 3ನೇ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಏನಾಗಬಹುದು ಮುಂದೆ ಅನ್ನುವಂತಹ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಅಭಿಷೇಕ್. ಈಗಾಗಲೇ ಏನು ಎರಡೂ ಪಂಗಡಗಳದ ಸೈದ್ಧಾಂತಿಕ ಸಿದ್ಧಾಂತಗಳು ಬೇರೆ ಇರುವಂತಹ ಒಂದು ಕಾರಣದಿಂದಾಗಿ ಹಲವು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಹೈಕೋರ್ಟ್ ನಲ್ಲಿ ಆಗಿರಬಹುದು ಮತ್ತೆ ನ್ಯಾಯಾಲಯದಲ್ಲಿ ಸಾಕಷ್ಟು ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂಯೇತರ ವ್ಯಕ್ತಿಗಳಿಂದ ದಸರಾ ಅನ್ನುವಂತಹ ಒಂದು ಹಬ್ಬವನ್ನ ಅಂದ್ರೆ ಹಿಂದೂ ಧಾರ್ಮಿಕ ಹಬ್ಬವನ್ನ ಉದ್ಘಾಟನೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹಲವು ಅರ್ಜಿಗಳನ್ನು ಕೂಡ ಸಲ್ಲಿಸಲಾಗಿತ್ತು. ಪ್ರತಾಪ್ ಸಿಂಹ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು, ಮತ್ತೆ ಗಿರೀಶ್ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಸದ್ಯ ದಿನೇ ದಿನೇ ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವಂತಹ ಮುಖಾಂತರ ವಿರೋಧ ವ್ಯಕ್ತಪಡಿಸುವಂತಹ ಒಂದು ವಿಚಾರವಾಗಿ ಈಗಾಗಲೇ ಸಾಕಷ್ಟು ಒಂದು ತೀವ್ರ ಕುತೂಹಲಕ್ಕೆ ಮೂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ದೇಶನವನ್ನ ಕೊಡುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ನಾಡ ಹಬ್ಬ ಅಂತ ಹೇಳಿ ದಸರಾವನ್ನ ಕರೆಯಲಾಗುತ್ತೆ. ಹೀಗಾಗಿ ನಾಡ ಹಬ್ಬ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಎಲ್ಲಾ ಧರ್ಮಗಳಿಗೆ ಸೇರಿರುವಂತಹ ಒಂದು ಹಬ್ಬ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಈ ಆಂಗಲ್ ನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಯಾವೇ ಧರ್ಮದವರಾದ್ರೂ ಪರವಾಗಿಲ್ಲ, ಇದು ನಾಡ ಹಬ್ಬ ಆಗಿರುವಂತಹ ಕಾರಣದಿಂದಾಗಿ ಅವರಿಗೆ ಅವಕಾಶ ಕೊಟ್ಟಿರೋದು ಸರ್ಕಾರದ ಒಂದು ಕ್ರಮ ಏನಿದೆ ಅದು ಸೂಕ್ತ ಅಂತ ಹೇಳಿ ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಇದು ಹಿಂದೂಗೆ ಸೀಮಿತವಾದಂತಹ ಒಂದು ಹಬ್ಬ ಆಗಿರುವಂತಹ ಕಾರಣದಿಂದಾಗಿ ಹಿಂದೂ ಇರುವಂತಹ ವ್ಯಕ್ತಿಗಳು, ಧಾರ್ಮಿಕ ವ್ಯಕ್ತಿಗಳಾಗಿರ್ಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳು ಯಾವುದೇ ಅವಕಾಶ ಮಾಡಿಕೊಟ್ರು ನಮ್ಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ಆದ್ರೆ ಒಬ್ಬ ಹಿಂದೂಯೇತರ ವ್ಯಕ್ತಿಗೆ ಈ ರೀತಿಯಾಗಿ ದಸರಾದಂತಹ ಬಹು ಮುಖ್ಯವಾದಂತಹ ಹಬ್ಬವನ್ನ ಉದ್ಘಾಟನೆ ಮಾಡೋದು ಯಾಕೆ ಅಂತ ಹೇಳಿ ಹಲವು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ. ಈ ಹಿಂದೆ ಸಾಕಷ್ಟು ಒಂದು ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಸರ್ಕಾರ ಯಾವ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ ಅದನ್ನ ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಅರ್ಜಿ ವಿಚಾರಣೆಯನ್ನ ಇಂದು ಅಥವಾ ನಾಳೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ವಿಚಾರಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ಆದೇಶಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯ ಸಲ್ಲಿಕೆಯಾಗಿರುವಂತಹ ಅಷ್ಟು ಪಿಎಲ್ ಗಳನ್ನ ಒಂದೇ ಕೋರ್ಟ್ ನಲ್ಲಿ ಅವ್ರೇನಾದ್ರೂ ಆರ್ಡರ್ ಗಳನ್ನ ಕೊಡ್ತಾರ ಅಥವಾ ಬೇರೆ ಬೇರೆ ವಿಧಾನದಲ್ಲಿ ಇದನ್ನ ಕೊಡ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಆದೇಶಗಳು ಬಂದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಕನ್ಫ್ಯೂಸ್ ಆಗುತ್ತೆ. ಹೀಗಾಗಿ ಎಲ್ಲಾ ಪಿಎಲ್ ಗಳನ್ನ ಒಟ್ಟು ಮಾಡಿ ಒಬ್ಬ ಯಾರು ನ್ಯಾಯಾಧೀಶರಿರ್ತಾರೆ ಅವರು ಏನ್ ತೀರ್ಪು ಕೊಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯ ಈ ಬಾನು ಮುಷ್ತಾಕ್ ಅವರ ಒಂದು ಉದ್ಘಾಟನೆ ಒಂದು ಏನಿದೆ ಅದು ಸಾಕಷ್ಟು ಒಂದು ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಸಂಘಟನೆಗಳಲ್ಲಿ ಸಾಕಷ್ಟು ಒಂದು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೆಲ ಸಾರ್ವಜನಿಕರಿಗೆ ಕೂಡ ಈ ರೀತಿಯಾದಂತಹ ಅಂದ್ರೆ ಹಿಂದೂಯೇತರ ವ್ಯಕ್ತಿಗಳಿಂದ ನಾಡ ಹಬ್ಬವನ್ನ ಅಂದ್ರೆ ದಸರಾವನ್ನ ಉದ್ಘಾಟನೆ ಮಾಡೋದು ಎಷ್ಟು ಸರಿ ಅಂತ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಯಾವ ರೀತಿ ಕೋರ್ಟ್ ಇದಕ್ಕೆ ಒಂದು ನಿರ್ದೇಶನವನ್ನು ಕೊಡುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ.
ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.